ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರೊಂದು ಫೋಟೋ ತೋರಿಸ್ತೀನಿ. ಅವರು ಈ ಕ್ಷಣ ನೀವು ನಿರ್ಧಾರ ಕೈಗೊಳ್ಳದೇ ಇದ್ದರೆ ಗ್ರಾಮ ಪಂಚಾಯತಿಂದ ಆರಂಭಗೊಂಡು ಯಾರೆಲ್ಲ ಇದರ ಮೂಲ ಜನಕರಿದ್ದಾರೆ, ಒಬ್ಬರು ಕೆಲಸದಲ್ಲಿರೋಲ್ಲ. ನಿಮ್ಮ ಸರ್ಕಾರಿ ಕೆಲಸ ಇವತ್ತಿಗೆ ಬಂದಾಯ್ತು ಅಂದ್ಕೊಳ್ಳಿ. ಯಾವ ಥರ ಇದನ್ನು ನಿಮ್ಮ ಸಂಬಂಧಪಟ್ಟ ಏನು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಕೊಡ್ತೀವಿ ಅಂತಂದರೆ ನೋಡಿ, ಸಂಜೆ ಒಳಗೆ ನೀವು ಕೆಲಸ ಕಳ್ಕೊಂಡಿರ್ತೀರಿ. ಈ ಕ್ಷಣವೇ ಅವನು ಯಾರು ಏನು ಎತ್ತ ಬ್ಲ್ಯಾಕ್ ಲಿಸ್ಟು ಯಾರ್ಯಾರಿಂದ ಕಲೆಕ್ಟ್ ಮಾಡಿದ್ರಿ ವಾಪಸ್ ಕೊಡುವಂಥ ಪ್ರಯತ್ನಗಳಾಗಲೇಬೇಕು. ಇಲ್ಲಾಂದರೆ ಯಾರು ಸರ್ಕಾರವೇ ದುಡ್ಡು ಮಾಡೋದಂದರೆ ಬಸವಂತ ಡಿ ಕಡೇಮನಿಯವರೇ, PDO ನೀವು. ಬಸವಂತ ಡಿ ಕಡೇಮನಿ ಗ್ರಾಮ ಪಂಚಾಯತಿ ಲೆಕ್ಕದಲ್ಲಿ ಇದೆಯಾ ಈ ಥರ? ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ದು ನಡೀತಿದೆಯಾ, ಗೊತ್ತಿಲ್ಲದೆ ನಡೀತಾ ಇದೆಯಾ? ನಾನು ಆರೋಪ ಮಾಡ್ತಾ ಇಲ್ಲ ನಿಮ್ಮ ಮೇಲೆ. ನಿಮಗೆ ಗೊತ್ತಿದ್ದು ನಡೆದ್ರೆ ಆಮೇಲೆ ಅದು ಮಾಡ್ತಾ ಇರುವಾಗ ಇಷ್ಟೆಲ್ಲ ಕಂಪ್ಲೇಂಟ್ ಆಗಿ ನೀವು ಯಾವುದೇ ಆ್ಯಕ್ಷನ್ ತಗೊಳ್ಳದೇ ಇದ್ದರೆ ನೀವು ಯಾಕೆ ಬೇಕು? ನಂಬರ್ 1. ಎರಡನೇದಾಗು ಮುತಕ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮೀರಾ ಮೇಡಮ್, ಹೆಣ್ಮಕ್ಳ ಸಮಸ್ಯೆ ಅರ್ಥ ಆಗತ್ತೆ. ಒಂದು ಮನೆ ಆ ಕಸ ಗಿಸ ಅದರದ್ದೆಲ್ಲ ಎಲ್ಲ ಮೇಲ್ವಿಚಾರಣೆ ಹೆಣ್ಮಕ್ಳದ್ದೇ ಇರುತ್ತೆ, ಮನೆ ಯಜಮಾನಿದೇ ಇರುತ್ತೆ. ನೀವು ಕೂಡ ಒಬ್ಬರು ತಾಯಿದ್ದೀರಿ. ಇದರ ಬಗ್ಗೆ ಈ ಕ್ಷಣಕ್ಕೆ ನೀವು ನಿರ್ಧಾರ ಕೈಗೊಳ್ಬೇಕು, ಯಾರದು ಅಂತ ಹೇಳಿ. ಅಲ್ಲಿ ಜನ ಅಷ್ಟು ರೊಚ್ಚಿಗೆದ್ದಿದ್ದಾರೆ, 50 ರೂಪಾಯಿ ತಗೊಂಡು ಹೋಗ್ತಾ ಇದ್ದಾರೆ. ಅವನು ಬೇಕಾಬಿಟ್ಟು ಕಸ ಬಿಸಾಕಿ ಹೋಗ್ತಾನೆ. ಆ ಎಲ್ಲ ಕಸಗಳನ್ನು ಅವನ ಮನೆ ಮುಂದೆ ಹಾಕಬೇಕಾಗತ್ತೆ, ಇಲ್ಲಾಂತಂದರೆ ನಿಮ್ಮ ಮನೆ ಮುಂದೆ ಹಾಕಬೇಕಾಗತ್ತೆ. ಯಾಕಂದರೆ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದರೆ ಆ ಗ್ರಾಮದ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಜವಾಬ್ದಾರಿ ನಿಮಗೆ ಅಲ್ವಾ ಮೇಡಮ್? ಎಚ್ಚೆತ್ಕೊಳ್ಳಿ, ಕರೆದು ಮೀಟಿಂಗ್ ಮಾಡಿ ಸಂಜೆ ಒಳಗೆ ಕ್ಲಿಯರ್ ಆಗಬೇಕು. ಸಂಜೆ ಒಳಗೆ, ಇಲ್ಲಾಂತಂದ್ರೆ ಗ್ರಾಮ ಪಂಚಾಯತಿ ಬೇಡ, ವಿಸರ್ಜನೆ ಮಾಡಿ ಅದನ್ನು. ಯಾಕೆ ಬೇಕು? ಆ್ಯಂಡ್ ನೆಕ್ಸ್ಟು, ರಮೇಶ್ ಹೆಗಡೆ ಅವರೇ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಇಲ್ಲಿ ಹಿಂಗಾಗ್ತಾ ಇದೆ ಅಂತ. ರಮೇಶ್ ಹೆಗಡೆ, ಬೆಳಗಾವಿ ತಾಲೂಕು ಪಂಚಾಯತಿ EO. ಆ್ಯಂಡ್ ಇದೊಂದು ಗಮನಕ್ಕೆ, ರಾಹುಲ್ ಶಿಂದೆ ಅವರ ಗಮನಕ್ಕೆ. ಇವರೆಲ್ಲ ಇದಕ್ಕೆ ಇನ್ವಾಲ್ವ್ ಆಗಬೇಕು ಅಂತ ಏನಿಲ್ಲ, ಆದರೆ ಏನಾಗ್ತಿದೆ ಅಂತ ಗೊತ್ತಾಗಬೇಕಲ್ಲ. ರಾಹುಲ್ ಶಿಂದೆ ಜಿಲ್ಲಾ ಪಂಚಾಯತಿ CO, ಯಂಗ್ ಅಧಿಕಾರಿ. ಆ್ಯಂಡ್ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸರ್, ನಿಮ್ಮ ಗಮನಕ್ಕೂ ಕೂಡ. ಇದು ನೀವು ಮಾಡಬೇಕಾದ ಕೆಲಸ ಅಲ್ಲ ಅಂತ ನಮ್ಗೆ ಗೊತ್ತಿದೆ, ಆದರೆ ನಿಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹಿಂಗೆ ನಡೀತಿದೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಓರ್ವ IAS ಜಿಲ್ಲಾಧಿಕಾರಿ ಹೆಂಗೆ ಅಂತಂದರೆ ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದ ಹಾಗೆ. ಸೊ ನಿಮ್ಮ ಗಮನಕ್ಕೆ ಸರ್, ತಕ್ಷಣ ಆ್ಯಕ್ಷನ್ ತಗೊಳ್ಳಿ. ಆ್ಯಂಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಯಾಕೆಂದರೆ ಇದು ನಿಮ್ಮ ಕ್ಷೇತ್ರ ಆಗಿರೋದ್ರಿಂದ, ನಿಮ್ಮ ಕ್ಷೇತ್ರ ಇದು, ನಿಮ್ಮ ವ್ಯಾಪ್ತಿಗೂ ಅಲ್ಲ ಅದು. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವ್ಯಾಪ್ತಿಗಲ್ಲ ಅಂತಂದರೆ ನೀವು ಮಾಡಬಾರ್ದು ಅಂತಲ್ಲ. ಇದು ಸಿದ್ದರಾಮಯ್ಯನಿಗೆ ಕಂಪ್ಲೇಂಟ್ ಕೊಡಬೇಕಾ ಕೊಡಬಾರ್ದಾ ಅಲ್ಲ, ಆದರೆ ಹೌದು. ಅರ್ಥ ಆಯ್ತಾ ನಿಮಗೆ? ನೀವೊಂದು ಫೋನ್ ಯಾಕಪ್ಪ ಏನಾಗ್ತಾ ಇದೆ ಅಲ್ಲಿ ಅಂತ ಒಂದು ಕೇಳಿದರೆ ಸಾಕು ಅಂತ ಅಷ್ಟೇ ನಾನು ಹೇಳ್ತಿರೋದು. ಇನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರಬೇಕು ಅಂತಲ್ಲ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಹಂಗಲ್ಲ ಅಂತ. ಬಟ್ ಅಲ್ವಾ? ಹೌದು, ಯಾರ್ಯಾರು ಮಾಡಬೇಕು ಅದನ್ನು ಮಾಡಬೇಕು. ಅರ್ಥ ಆಯ್ತಾ? ಇದನ್ನು ನಾನು ಯಾಕೆ ಅಂತಂದರೆ ಒಂದು ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಆಗ್ತಾ ಇದೆ, ನೀವೆಲ್ಲ ಇದ್ದೀರಿ, ಇಲ್ಲಿ ಹಿಂಗೆ ಆಗ್ತಾ ಇದೆ, ನಿಮ್ಮೆಲ್ಲರ ಜವಾಬ್ದಾರಿ. ಹಾಗಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಥವಾ ಅಲ್ಲೇ ಜಿಲ್ಲಾಧಿಕಾರಿಗಳನ್ನು ಸರ್ ತುಮಕೂರಲ್ಲಿ ಏನಾಗಿದೆ ಅಂತ ನಾನು ಕರೆಯಲ್ಲ. ಬನ್ನಿ, ಇದರ ಬಗ್ಗೆ ಒಬ್ಬರು ಪ್ರತ್ಯಕ್ಷ ದರ್ಶಿಗಳು ನಮ್ಮೊಂದಿಗಿದ್ದಾರೆ, ಸ್ಥಳೀಯರು. ಮೀರಾ ಮೇಡಮ್ ಇದ್ದಾರೆ, ಮೀರಾ ದೇಶಪಾಂಡೆ ಮೇಡಮ್ ನಮಸ್ತೆ. ಓಕೆ, ಕಟ್ ಮಾಡಿದ್ದಾರೆ. ನೀವು ಕಟ್ ಮಾಡಿ ಇಟ್ಕೊಳ್ಳಿ, ತೊಂದರೆ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಷ್ಟೇ. ಅಕ್ಷಯ್ ಇದ್ದಾರೆ, ಸ್ಥಳೀಯರು. ಅಕ್ಷಯ್ ನಮಸ್ತೆ ಸರ್. ನಮಸ್ತೆ ಸರ್. ಏನು ಅಕ್ಷಯ್ ಅವರು, ಇದು ಯಾವಾಗಿಂದ ಇದು? ಸರ್, ಇದು ಒಂದು 4 months ಇಂದ ಇದು ಆಗ್ತಾ ಇತ್ತು ಸರ್. ನಾನು ಅವರು PDOಗೆ ಗಮನಕ್ಕೆ ತಂದೆ ಸರ್ ಫಸ್ಟ್. ಓಕೆ ಸರ್, ನಾವ್ ಯಾಕೆ ದುಡ್ಡು ಕೊಡ್ಬೇಕು, ಯಾಕೆ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ವಾ? ಓಕೆ, ಅವ್ರು ಏನ್ ಹೇಳ್ತಾರೆ ಸರ್, ಇಲ್ಲ ಇದು ತುಂಬಾ ಎಕ್ಸ್ಟೆನ್ಸಿವ್ಲಿ ಬೆಳೀತಾ ಇದೆ, ಎಕ್ಸ್ಟೆನ್ಷನ್ ಆಗಿದೆ. ಓಕೆ, ನಮ್ ಕಡೆ ಜಾಗ ಇಲ್ಲ. ಓಕೆ, ಸೊ ನಾವು ದೂರ ಹೋಗಿ ತಗೊಂಡೋಗಿ ಬಿಡ್ಬೇಕು ಅಂತೆಲ್ಲ ಸರ್. ಅದು ನಮ್ ಪ್ರಾಬ್ಲಮ್ ಅಲ್ಲ.
ಎಕ್ಸ್ಟೆನ್ಷನ್ ಆಗಿದ್ರೆ ನಾವು ಮನೆಗೆ ಟ್ಯಾಕ್ಸ್ ತುಂಬ್ತೇವೆ ಸರ್. ಹೌದು. ಈಗ ನಾನು ಹೊಸ ಮನೆ ಕಟ್ಟಿದ್ದೇನೆಂದ್ರೆ ನಾನು ಟ್ಯಾಕ್ಸ್ ತುಂಬ್ತೇನೆ. ಹೌದು. ಓಕೆ, ನಾನು ಟ್ಯಾಕ್ಸ್ ಪೇಯರ್ ಕೂಡ. ಓಕೆ, ನಾನು ಟ್ಯಾಕ್ಸ್ ಪೇಯರ್ ಇರೋದ್ರಿಂದ ನಾನು ಇವ್ರು ಕೇಳ್ತೇನೆ, ಸರ್ ನೀವು ತಗೊಳ್ಳಿ ಬೇಡ ಅಂತಿಲ್ಲ, ಬಟ್ ಇದು ಏನು ಅಫಿಷಿಯಲಿ ಏನು ನೀವು ಮಾಡಿದ್ದೀರಾ ಇದನ್ನ, ಇದು ಅಥೆಂಟಿಕೇಟೆಡ್ ಅಥವಾ ಇಲ್ಲ, ಹೆಂಗ್ ಸರ್ಟಿಫೈ ಮಾಡ್ತೀರಾ ನೀವು ಇದನ್ನ? ಓಕೆ, ಇದ್ರ ಮೇಲೆ ನೋಡಿ ಸರ್, ನೀವು ಅದು ರಿಸಿಪ್ಟ್ ನೋಡಿದ್ರೆ ಬರೀ ಗ್ರಾಮ ಪಂಚಾಯತಿ ಮುತ್ಕೊಂಡ್ ಬರ್ತಿದ್ದಾರೆ, ಹೌಸ್ ನಂಬರ್. ಸರ್ ಅದು ಒಂದು ಹೋಟೆಲ್ ತರ ರಿಸಿಪ್ಟ್ ಇದೆ. ಓಕೆ, ಹೋಟೆಲಲ್ಲಿ ಚೀಟಿ ಕೊಡ್ತಾರಲ್ಲ ಆ ತರ ಇದೆ. ಓಕೆ, ಸೊ ಅದನ್ನ ನೋಡ್ಬಿಟ್ರೆ ನೀವು ಅದನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಸರ್ ನೀವು ಆ ದುಡ್ಡು ಅದೇನು ಅಲ್ಲೊಂದು ಹೆಸರಿದೆಯಲ್ಲ, ಅಕ್ಷಯ್ ಇಲಾಖೆ. ಅವರು ಕಸ ಒಯ್ಯೋರು ಸರ್, ಅವರು ಈಸ್ ಅ ವೆಂಡರ್. ಆ ಅವರು ವೆಂಡರು. ಆ. ಓಕೆ, ನಾನು ರೆಸಿಡೆಂಟ್ ಸರ್ ಇಲ್ಲಿದು. ಓಕೆ, ನಾನು ಕೇಳಿದಾಗ ಫಸ್ಟ್ ಅವ್ರು ಏನಂದ್ರೆ ಸರ್, ಇಲ್ಲ ಅವರು ಮೇಡಮ್ ಅವ್ರಿಗೆ, ದೇಶಪಾಂಡೆ ಮೇಡಮ್ ಅವ್ರಿಗೆ ನಾನು ಕಾಲ್ ಮಾಡಿದೆ. ಓಕೆ, ಯಾಕೆ ಮಾಡ್ತಾ ಇದ್ದಾರೆ ಮೇಡಮ್ ಈ ಥರ ಅಂದರೆ, ನಂಗೆ ಏನು ಗೊತ್ತಿಲ್ಲ ರೀ, ನಾನು ಬರೀ ಅದು ಪೂಜಾ ಮಾಡಿ ಅಷ್ಟು ಬಿಟ್ಟಿದ್ದೀನಿ, ನನ್ನ ಬಗ್ಗೆ ಏನು ಇನ್ಫಾರ್ಮೇಷನ್. ಅವ್ರನ್ನ ಏನು ಕೇಳಿದ್ರು ನನಗೆ ಇನ್ಫಾರ್ಮೇಷನ್ ಇಲ್ಲೇನೆ ಅಂತ ಹೇಳ್ತಾರೆ ಮೇಡಮ್ ಸರ್. ಗೊತ್ತಾಯ್ತು. ಓಕೆ, ನಾನು ಏನು ಒಂದು ಕ್ವಶನ್ ಕೇಳಿದ್ರು ಯಾಕೆ ಕೊಡ್ಬೇಕಂದ್ರೆ ನಂಗೆ ಗೊತ್ತಿಲ್ಲ ರೀ, ನೀವು ಅಲ್ಲಿ ಬಂದು ಪಂಚಾಯತ್ ಅವ್ರಿಗೆ ಪಿ ಡಿ ಒ ಸರ್ನ ಕೇಳಿ ಅಂತಾರೆ. ಪಿ ಡಿ ಒ ಅವ್ರನ್ನ ಕೇಳಿದ್ರೆ ಸರ್ ಬಂದ್ ಬಿಡಿ ಅಂತಾರೆ. ಇವಾಗ ಬಂದ್ ಮಾಡಿದ್ದಾರೆ ಸರ್. ಓಕೆ, ಈಗ ಒಂದು 15 days ಆಯ್ತು ಸ್ಟಾಪ್ ಮಾಡಿದ್ದಾರೆ, ತಗೋತಾ ಇಲ್ಲ. ಓಕೆ, ಬಟ್ ಏನಂದ್ರೆ ಇದನ್ನ ಮುಂಚೆ ಕಲೆಕ್ಟ್ ಮಾಡಿದ್ರು ಸರ್. ಹಾಗಾದ್ರೆ ಅದು ವಾಪಸ್ ಕೊಡ್ಬೇಕದು. ಅದೇ ಅವ್ರಿಗೆ ಇವ್ರನ್ನ ವಾಪಸ್ ಕೊಡ್ಬೇಕಂದ್ರೆ ಇವ್ರಿಗೆ ಆಡಿಟ್ ಬೇಕಲ್ಲ ಸರ್, ಹೆಂಗೆ ಆಡಿಟ್ ಮಾಡಿದ್ರು ಬೇಕಲ್ಲ. ಎಷ್ಟು ಅದು ಮಂತ್ಲಿ ವಾರ ಹೆಂಗ ಅದು? ಮಂತ್ಲಿ ಸರ್, ಒಂದೊಂದ್ ಕಡೆ ಮಂತ್ಲಿ, ಒಂದೊಂದ್ ಕಡೆ ಹೆಂಗ್ ಬೇಕಂಗೆ ಅವ್ರಿಗೆ ಹೆಂಗ್ ತಿಳಿತದೆ ಹಂಗೆ. ಎಷ್ಟು ಮಂತ್ ತಗೊಂಡಿದ್ದಾರೆ? ಈಗ ಒಂದು 4-5 months ವರೆಗೂ ಕಲೆಕ್ಟ್ ಮಾಡಿದ್ದಾರೆ ಸರ್. ಓಕೆ ಬಿಡಿ, ಉಳ್ದದ್ದು ನಮಗೆ ಬಿಡಿ. ಥ್ಯಾಂಕ್ ಯು. ಓಕೆ, ಅಕ್ಷಯ್ ಮೆಟಗುಡ್ಡ ಅಲ್ಲಿ ಬೈಲಹೊಂಗಲ ಆ ಭಾಗದಲ್ಲಿ, ಐ ಮೀನ್ ಇದು ಬೇರೆ ಭಾಗ. ನೋಡಿ, 4-5 ತಿಂಗಳು ತಗೊಂಡಿದ್ದಾರೆ, 55 ರೂಪಾಯಿ. ಅಂದರೆ ಸಾಧಾರಣವಾಗಿ ಒಂದು 50 ಲಕ್ಷ ಕಲೆಕ್ಟ್ ಮಾಡಿದ್ರು ಅಂತ ಆಯಿತು ಮಿನಿಮಮ್. ಎಲ್ಲೋಯ್ತು ಆ ದುಡ್ಡು? ಆಮೇಲೆ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ, ಮೇಡಮ್ ನೀವು ಹೆಣ್ಮಗಳಿದ್ದೀರಿ, ನಾನು ಪದೇ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳು ಈಗ ಸ್ವಲ್ಪ ಅಧಿಕಾರಕ್ಕೆಲ್ಲ ಬಂದಿರೋ ಕಾರಣಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ನಿಮಗೆ, ಏನು ನಡೀತಿದೆ ಅಂತ ಗೊತ್ತಾಗೋದಿಲ್ಲ ಅಂತೇಳಿ. ಬಟ್ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತವರು, ಮಾಯಾವತಿ ಅಂತವರು, ಶೀಲಾ ದೀಕ್ಷಿತ್ ಅಂತವರು, ಸುಷ್ಮಾ ಸ್ವರಾಜ್ ಅಂತವರು, ಜಯಲಲಿತಾ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು, ಭಾಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದಂಥವ್ರು ಪಾಲಿಟಿಕ್ಸಲ್ಲಿ, ಕಿರಣ್ ಬೇಡಿ ಅಂತವರು ಅಧಿಕಾರಿಗಳು ನೋಡಿದ್ದೀವಿ ನಾವು. ಸೊ ಹಾಗಿರುವಾಗ ರಾಜಕೀಯವಾಗಿ ನೀವು ಬರ್ತಿರುವಾಗ ನಾವು ತುಂಬ ಫೋರ್ಸ್, ಯಾಕಂದರೆ ಅಟ್ಯಾಕ್ ಮಾಡ್ತಾ ಇಲ್ಲ. ಯಾಕೆಂದರೆ ಈಗೀಗ ಬಂದಿದ್ದೀರಿ, ಮನೆಯವರೇನೋ ಸಪೋರ್ಟ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ, ಇಲ್ಲ ಅಂತಲ್ಲ. ಆದರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು ನೀವು. ಈಗ ಹೇಳಿದ ನಂತರ ಮೀರಾ ದೇಶಪಾಂಡೆ ಅವರೇ ಮೀಟಿಂಗ್ ಕರಿಬೇಕು, ಪಿ ಡಿ ಒ ಮೀಟಿಂಗ್ ಕರಿಬೇಕು, ಏನಂತ ಗೊತ್ತಾಗಬೇಕು. ಇಲ್ಲ ಅಂತಂದರೆ ನಾವೇ ಫೋರ್ಸ್ ಮಾಡ್ತೀವಿ, ವಿಸರ್ಜನೆ ಮಾಡಿ, ಅದು ಬೇಡ ನಮಗೆ. ಮುತಗ ಗ್ರಾಮ ಪಂಚಾಯಿತಿಯೇ ಬೇಡ. ಅರ್ಥ ಆಯ್ತಲ್ಲ? ಮತ್ತೊಮ್ಮೆ ಸಂಬಂಧಪಟ್ಟವ್ರದ್ದೆಲ್ಲರದು ಕೂಡ ಮೀನಾ ದೇಶಪಾಂಡೆ, ಬಸವಂತ್ ಡಿ ಕಡೇಮನಿ, ರಮೇಶ್ ಹೆಗಡೆ, ರಾಹುಲ್ ಶಿಂದೆ, ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಎಲ್ಲರ ಗಮನಕ್ಕೂ ಮತ್ತೊಮ್ಮೆ ತರ್ತಾ ಇದ್ದೀವಿ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡಿ. ಓಕೆ, ಮೀರಾ ಅವರು ಸ್ವಲ್ಪ ಬೇರೆ, ಅವರ ಮನೆಯಲ್ಲಿ ಸ್ವಲ್ಪ ಪರ್ಸನಲ್ ಕೆಲಸಗಳು ಅಂದರೆ ಬೇರೆ ಬಿಟ್ಟಕ್ಕೆ. ಸೊ ಅವರು 2 ದಿನಗಳಲ್ಲಿ ಟೈಮ್ ಕೊಟ್ಟಿದ್ದಾರೆ. 2 ದಿನಗಳಲ್ಲಿ ನಾನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೊಡ್ತೀನಿ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಬೇರೆ ಅಂದರೆ ಅವರ ಮನೆಯಲ್ಲಿ ಸ್ವಲ್ಪ ಪರ್ಸನಲ್ ಕೆಲಸದಲ್ಲಿ ಅವರಿದ್ದಾರೆ ಅಂತ, ತೊಂದರೆ ಇಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಏನೋ ಅವ್ರ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಸರಿ ಮಾಡಿಕೊಂಡು 2 ದಿವಸ 48 hours ನಿಮಗೆ ಫಾಲೋ ಅಪ್ ಕೊಡ್ತೀನಿ. ಈಗ ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.